ಇತ್ತೀಚೆಗಿನ ರಾಜಕೀಯ ಬೆಳವಣಿಗೆಗಳಿಗೆ ಇನ್ನಿಲ್ಲದ ವೇಗ ಸಿಗ್ತಾ ಇದೆ. 5 ವರ್ಷ ಸರ್ಕಾರ ಸುಭದ್ರ ಅಂತ ಡಂಗೂರ ಹೊಡೆದ್ರು ತಮ್ಮ ಸ್ಥಾನಗಳು ಗಟ್ಟಿಯಲ್ಲ ಅನ್ನೋ ಆತಂಕ. ಸಿಎಂ ಡಿಸಿಎಂ ದಿಲ್ಲಿಯಲ್ಲಿ ಟಿಕೆಣಿ ಹಾಕಿದ ಬಳಿಕ ಇಲ್ಲಿ ಹಸಿಬಿಸಿ ಸುದ್ದಿಗಳು ಹಂಚಿನಲ್ಲಿ ಬೇಯ್ತಾ ಇದೆ. ಸಂಪುಟ ಪುನರ್ರಚನೆಯ ಜೇನುಗೂಡಿಗೆ ಕೈ ಹಾಕೋ ಸುಳಿವು ಸಿಗ್ತಾ ಇದ್ದಂತೆ ಶಾಸಕರಿಗೆ ಜೀವ ಬಂದಿದೆ. ಕುರ್ಚಿ ಉಳಿಯುತ್ತೋ ಬಿಡುತ್ತೋ ಅನ್ನೋ ಭೀತಿಯಲ್ಲಿರೋ ಹಾಲಿ ಸಚಿವರು ಗಾಢ ನಿದ್ರೆಗೆ ವಿರಾಮ ಕೊಟ್ಟು ಕಡತ ಯಜ್ಞ ಶುರು ಮಾಡಿದ್ದಾರೆ. ಆಗಿದ್ದೇ 2 ವರ್ಷ 2 ತಿಂಗಳು. ಆದ್ರೆ ಕಾಂಗ್ರೆಸ್ ಮನೆ 5 ವರ್ಷಕ್ಕೂ ಮೊದಲೇ ರಣರಂಗ ಆಗಿದೆ. ಪಕ್ಷದೊಳಗಿನ ಈ ಏರಿಳಿತದ ತರಂಗ ಸಂಬಂಧದ ಅಂಗಾಂಗಗಳನ್ನ ಘಾಸಿ ಮಾಡಿದೆ. ಈ ಜಂಜಾಟದ ಸಂತಿಯಲ್ಲೀಗ ಎಲ್ರಿಗೂ ಒಂದೇ ಚಿಂತೆ. ಸೆಪ್ಟೆಂಬರ್ ಕ್ರಾಂತಿ ಆರದ ಕಿಚ್ಚಾಗಿ ಸಚಿವರಿಗೆ ನಿದ್ರೆಯಲ್ಲೂ ಅಧಿಕಾರದ ಧ್ಯಾನಕ್ಕೆ ಕೂರಿಸಿದೆ. ರಾಜಕೀಯ ಚದುರಂಗದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎಂಬ ಭೀತಿ. ಈ ಭೀತಿಯೇ ಸಚಿವರನ್ನ ಕಡತ ಯಜ್ಞ ಕೈಗೊಳ್ಳುವಂತೆ ಮಾಡಿದೆ. ಹಸ್ತದಲ್ಲಿ ಸೆಪ್ಟೆಂಬರ್ ಕ್ರಾಂತಿ, ಸಂಪುಟ ಪುನಾರಚನೆ ಭೀತಿ. ಕಡತ ಕ್ಲಿಯರೆನ್ಸ್ಗಾಗಿ ಸಚಿವರ ಫಾಸ್ಟ್ ಟ್ರ್ಯಾಕ್ ಕಾಮಗಾರಿ. ಪಂಚವರ್ಷಕ್ಕೂ ಮುನ್ನ ಬರಬೇಕಿದ್ದ ಈ ಪಂಚಾಮೃತ ಕಾರ್ಯಗಳು ಈಗಲೇ ಶುರುವಾಗಿವೆ. 2 ವರ್ಷಗಳಿಂದ ಧೂಳು ಹಿಡಿದಿದ್ದ ಕಡತಗಳು ಮೈಕೊಡವಿ ಏಳ್ತಿವೆ. ಅದರಲ್ಲೂ ಸಿಎಂ ಹಾಗೂ ಡಿಸಿಎಂ ದೆಹಲಿ ಯಾತ್ರೆ ಕೈಗೊಳ್ತಾ ಇದ್ದಂತೆ ಕೆಲ ಸಚಿವರಿಗೆ ಎದೆಯಲ್ಲಿ ಢವಢವ ಶುರುವಾಗಿದೆ. ಇದಕ್ಕೆ ಕಾರಣ ಸಂಪುಟ ಪುನಾರಚನೆ ಎಂಬ ಬೆದರುಗೊಂಬೆಯ ಭಯ. ಡೆಲ್ಲಿಯಿಂದ ಬಂದ ಅಂಚೆ ತಂತಿ ವಾರ್ತೆ ಹಲವು ಸಚಿವರ ಪುರುಸೊತ್ತಿನ ಟೈಮ್ ಕಸ್ದಿದೆ. ಇಲಾಖಾ ಅಧಿಕಾರಿಗಳಿಗೆ ಕೆಲಸಗಳನ್ನ ತುರ್ತಾಗಿ ಮುಗಿಸುವಂತೆ ಆಜ್ಞೆಗಳ ಮೇಲೆ ಆಜ್ಞೆಗಳು ಪ್ರಯೋಗ ಆಗ್ತಾ ಇದೆ. ಸರಣಿ ಮೀಟಿಂಗ್ಗಳನ್ನ ನಡೆಸಿ ಯಾವ ಕೆಲಸಗಳು ಬಾಕಿ ಉಳಿಸದಂತೆ ಆದೇಶ ಹೊರಡಿಸಿದ್ದಾರೆ. ತಮ್ಮ ಅನುಕೂಲಕರ ಕೆಲಸಗಳನ್ನ ತುರ್ತಾಗಿ ಮಾಡಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸುತ್ತಿದ್ದಾರೆ. ಅನುಮೋದನೆ ಹಂತದಲ್ಲಿರುವ ಕೆಲಸಗಳು, ಅಂಕಿತ ಬೇಡ್ತಾ ಇರುವ ಕಡತಗಳನ್ನ ತುರ್ತು ಆದ್ಯತೆಗಳ ಮೇಲೆ ವರ್ಗೀಕರಿಸಲು ಆಪ್ತ ಶಾಖೆಗಳಿಗೆ ಸೂಚನೆ ರವಾನೆಯಾಗಿದೆ. ಇನ್ನು ಸರ್ಕಾರ 2.5 ವರ್ಷ ಪೂರೈಸುವ ಹೊತ್ತಲ್ಲೇ ಹಲವು ಸಚಿವರನ್ನ ಕೈಬಿಡೋ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಸಹ ಸಂಪುಟ ಪುನಾರಚನೆಗೆ ಒಲವು ತೋರಿದ್ದಾರೆ. ಮೋಸ್ಟ್ಲಿ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಅಸಮರ್ಥ ಸಚಿವರನ್ನ ಕೈಬಿಡಲು ಹೈಕಮಾಂಡ್ ತೀರ್ಮಾನಕ್ಕೆ ಬಂದಿದೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಉಸ್ತುವಾರಿ ಜೊತೆಗೆ ಸಚಿವರ ಕುಸ್ತಿ. ಸುರ್ಜೇವಾಲಾ ನಡೆಗೆ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ. ಅತ್ತ ಸಂಪುಟ ಕಸರತ್ತಿಗೆ ಕೈ ಹಾಕ್ತಿದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಚಿವರು ಆಂತರಿಕ ಕುಸ್ತಿಗೆ ಇಳಿದಿದ್ದಾರೆ. ಪಕ್ಷದ ಉಸ್ತುವಾರಿಯೊಬ್ಬರು ಸಚಿವರ ಇಲಾಖಾ ಸಭೆ ನಡೆಸಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿದೆ. ಶಾಸಕರು ಸಚಿವರ ಜೊತೆಗೆ 1-to-1 ಸಭೆ ಓಕೆ, ಆದರೆ ಸರ್ಕಾರಿ ಅಧಿಕಾರಿಗಳನ್ನ ಕರೆದಿದ್ದೇಕೆ ಎಂಬ ಅಸಮಾಧಾನದ ಕಿಡಿ ಹಾರಿಸಿದೆ. ಸುರ್ಜೇವಾಲಾರ ಈ ನಡೆ ಸಚಿವ ರಾಜಣ್ಣರನ್ನ ಕೆರಳಿಸಿದೆ. ಖುದ್ದು ಸಿಎಂ ಗಮನಕ್ಕೆ ಈ ವಿಚಾರ ತಂದಿದ್ದಾರೆ. ಆಫೀಸರ್ಸ್ ಮೀಟಿಂಗ್ ಮಾಡಿದ್ದಾರೆ, ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಸರ್. ಬೆಂಗಳೂರಲ್ಲಿ ಮಾಡಿದ್ರೆ ತಪ್ಪು, ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅಭಿಪ್ರಾಯ ಕೊಟ್ಟಿದ್ದೀವಿ. ಇನ್ನು ಇಷ್ಟು 29 ಬೋರ್ಡ್ ಕಾರ್ಪೊರೇಷನ್ಗಳು ಕೆಲವರಲ್ಲಿ ರೀಪ್ಲೇಸ್ಮೆಂಟ್ ಎಲ್ಲ ಇದ್ದಾವೆ. ಈಗ ಎಂ.ವೈ. ಪಾಟೀಲ್ ಬದಲಿಗೆ ಅವ್ರ ಮಗನ್ ಮಾಡಿದ್ದೀವಿ. ಕುಲಕರ್ಣಿ ಬದಲಿಗೆ ಅವ್ನ ಹೆಂಡತಿ ಮಾಡಿದ್ದೀವಿ. ಆ ಥರ ಬಿಟ್ರೆ ಇನ್ನು ಉಳಿದವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೀವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಒಟ್ಟಾರೆ ಕಾಂಗ್ರೆಸ್ನಲ್ಲಿನ ಮುಸುಕಿನ ಗುದ್ದಾಟ ಒಂದೇ ಕಡೆ ಕೇಂದ್ರಿತವಾಗಿಲ್ಲ. ಈಗ ಸಂಪುಟ ಪುನಾರಚನೆ ಎಂಬ ಜೇನುಗೂಡಿಗೆ ಹೈಕಮಾಂಡ್ ಕೈ ಹಾಕಿದ್ರೆ ಪರಿಸ್ಥಿತಿ ಬಿಗಡಾಯಿಸುವ ಭೀತಿ ಇದೆ. ದೆಹಲಿಯಿಂದ ಜಗದೀಶ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.